ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕಲಬುರಗಿ ಮಹಾನಗರ ಪಾಲಿಕೆಗೆ ಬೋಗಸ್ ದಾಖಲಾತಿಗಳನ್ನು ಸಲ್ಲಿಸಿ 2.74.724 ಲಕ್ಷ ಎಸ್ಸಿ ಎಸ್ಟಿ ಅನುದಾನವನ್ನು ದುರ್ಬಳಕೆಪಡಿಸಿಕೊಂಡಿದ್ದನ್ನು 10 ವರ್ಷ ಕಳೆದರೂ ಪಾಲಿಕೆ ಹಿಂದಿರುಗಿಸಿಕೊಳ್ಳಲು ಈವರೆಗೂ ವಿಫಲವಾಗಿದ್ದು, ಕೂಡಲೇ ತಪ್ಪಿತಸ್ಥರ ವಿರುದ್ಧ ಎಸ್ಸಿ ಎಸ್ಟಿ ಕಾಯ್ದೆ ಅಡಿಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕೆಂದು ಸಾಮಾಜಿಕ ಕಾರ್ಯಕರ್ತರಾದ ಶಿವಯೋಗಿ ಎನ್ ಕಟ್ಟೆ ಏಕಾಂಗಿಯಾಗಿ ಸುಡುವ ಬಿಸಿಲಿನಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಮುಂದೆ ಪ್ರತಿಭಟನೆಯನ್ನ ನಡೆಸಿದರು. ವರದಿ ವಿಠಲ್ ಎಂಎ ಪೂಜಾರಿ, ನ್ಯೂಸ್ 26 ಕನ್ನಡ, ಕಲಬುರಗಿ. ಮಹಾನಗರ ಪಾಲಿಕೆಯಲ್ಲಿ 2011-12ನೇ ಸಾಲಿನಲ್ಲಿ ಶಾಲಾ ಮಕ್ಕಳು ಎಸ್ಸಿ ಎಸ್ಟಿ ಶಾಲಾ ಮಕ್ಕಳಿಗಾಗಿ ನಿಗದಿಪಡಿಸಿದ ಎಸ್ಸಿ ಎಸ್ಟಿ ಅನುದಾನವನ್ನು ಶಾಲೆಯ ಈ ಗುರುದೇವ ಶಿಕ್ಷಣ ಸಂಸ್ಥೆಯ ಶ್ರೀ ಶಂಕರಲಿಂಗೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಶ್ರೀ ಲಕ್ಷ್ಮೀ ನರ್ಸರಿ ಹಿರಿಯ ಪ್ರಾಥಮಿಕ ಶಾಲೆ, ಈ ಎರಡೂ ಶಾಲೆಯ ಮುಖ್ಯ ಗುರುಗಳು ಅವರು ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಅಗತ್ಯಕ್ಕಿಂತ ಹೆಚ್ಚಿನ ಮಕ್ಕಳನ್ನು ದಾಖಲೆ ಸೃಷ್ಟಿಸಿ ಹೆಚ್ಚುವರಿ ಮಕ್ಕಳ ಸಂಖ್ಯೆಯನ್ನು ಮಾಡಿ ಆ ಒಂದು ಪಟ್ಟಿಯನ್ನು ಮಾಡಿ ಮಾನ್ಯ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲ್ರುಜುವಿನೊಂದಿಗೆ ಮಹಾನಗರ ಪಾಲಿಕೆ ಸಲ್ಲಿಸಿ ಈ ಮಹಾನಗರ ಪಾಲಿಕೆಯಿಂದ ಈ ಎಸ್ ಎಸ್ ಟಿ ಅನುದಾನದ 2,74,721 ರೂಪಾಯಿಯನ್ನು ಈ ಅನುದಾನದ ಸಾಮಗ್ರಿಗಳನ್ನು ಲಪ್ತಾಯಿಸ್ಕೊಂಡು ಅವರು ಸ್ವಂತಕ್ಕಾಗಿ ಬಳಸಿಕೊಂಡು ದುರುಪಯೋಗ ಪಡಿಸ್ಕೊಂಡಿರುತ್ತದೆ. ಈ ವಿಷಯಕ್ಕಾಗಿ ಇದು ಪ್ರಕರಣ ಆಗೋದು 2011-12ರಲ್ಲಿ. ನಾನು ದೂರು ಕೊಟ್ಟದು 2015-16ರಲ್ಲಿ. ಈ ವಿಷಯದ ಕುರಿತು ಎಲ್ಲ ದಾಖಲೆಗಳನ್ನು ಪಡ್ಕೊಂಡು ನಾನು ಎಲ್ಲ ಇದು ಮಾಡಿಕೊಂಡು 2016ರಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾನು ಒಂದು ದೂರು ಕೊಡ್ತೀನಿ. ಆ ದೂರಿನ ಅನ್ವಯದಂತೆ ನಾನೇನು ದೂರು ಕೊಟ್ಟಿದ್ದೀನಿ ಆ ದೂರಿಂದ ಆಲ್ರೆಡಿ ಎಲ್ಲ ಪರಿಶೀಲಿಸಿ ವಿವರವಾಗಿ ಪರಿಶೀಲಿಸಿದ್ದಾಯಿತು ಮತ್ತು ದೃಢಪಡಿಸಿದ್ದು ಆಯಿತು. ದೃಢಪಡಿಸಿದ ನಂತರ 2,74,724 ರೂಪಾಯಿಯನ್ನು ಇಲ್ಲಿ ಅನುದಾನವನ್ನು ದುರುಪಯೋಗಪಡಿಸಿಕೊಂಡಿದೆ ಅಂತೇಳಿ ದೃಢಪಡಿಸಿ ಅವರಿಗೊಂದು 2014ರಲ್ಲಿ 12/4/2014ಕ್ಕೆ ಆ ಶಾಲೆಯವರಿಗೆ ನೋಟಿಸ್ ಇಶ್ಯೂ ಮಾಡ್ತಾರೆ. ನೀವು ಇಂತಿಷ್ಟು ಅಮೌಂಟನ್ನು ನೀವು ದುರುಪಯೋಗ ಪಡಿಸ್ಕೊಂಡಿರಿ, ಇಲ್ಲಿ ಕಂಡು ಬಂದದ, ಅದಕ್ಕಾಗಿ ನೀವು ಕೂಡಲೇ ಈ ತಾವೇನು ಅನುದಾನ ಪಡ್ಕೊಂಡದು 7 ದಿನದ ಒಳಗಾಗಿ ಈ ಪಾಲಿಕೆಗೆ ತಾವು ಹಿಂದಿರುಗಿಸ್ಬೇಕು. ಒಂದು ವೇಳೆ ಹಿಂದಿರುಗಿಸಿದ್ದಲ್ಲಿ ತಮ್ಮ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಅಂತೇಳಿ ನೋಟಿಸ್ ಇಶ್ಯೂ ಮಾಡ್ತಾರೆ ಮಹಾನಗರ ಪಾಲಿಕೆಯವರು ಶಾಲೆಯವರಿಗೆ. ಅದೇ ರೀತಿ ಬಿ ಅವ್ರಿಗೆ ಕೂಡ ಒಂದು 12/4/2014 ಬಿ ಅವ್ರಿಗೂ ಒಂದು ಪತ್ರ ಬರೀತಾರೆ. ನೀವು ಏನದ ಇವರು ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳು, ನಿಮ್ಮ ಮುಖ್ಯ ಗುರುಗಳು ನಮ್ಮ ಇಲಾಖೆಯಲ್ಲಿಂದ ನೀವು ಅನುದಾನವನ್ನು ದುರುಪಯೋಗಪಡಿಸ್ಕೊಂಡ್ರೆ ಅದ್ರ ಬಗ್ಗೆ ಸೂಕ್ತ ಕ್ರಮ ವಹಿಸಿ ಅದು ವಸೂಲಾತಿಗಾಗಿ ಕ್ರಮ ವಹಿಸ್ರಿ ನೀವು ಅಂತೇಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 12/4/2014 ಪತ್ರ ಬರೀತಾರೆ. ಅದರಂತೆ 9/8/2018 ಶಾಲೆಯವರಿಗೆ ಅಂತಿಮ ನೋಟಿಸನ್ನು ಕೊಡ್ತಾರೆ. 9/8 ಇಲ್ಲೇನಿದೆ, ಇದು 12/4/2014 ಮಹಾನಗರ ಪಾಲಿಕೆಯಿಂದ ನೋಟಿಸ್ ಇಶ್ಯೂ ಮಾಡ್ತಾರೆ. ಮತ್ತು ಅಂತಿಮ ನೋಟಿಸ್ ಕೂಡ ಮಾಡ್ತಾರೆ. ಅಂತಿಮ ನೋಟಿಸ್ ಕೂಡ ಅವ್ರಿಗೆ ಜಾರಿ ಮಾಡ್ತಾರೆ. ಕೂಡಲೇ ಪಡ್ತಕ್ಕಂಥ ದುರುಪಯೋಗ ಪಡಿಸ್ತಕ್ಕಂಥ ಅನುದಾನವನ್ನು ಕೂಡಲೇ ಪಾಲಿಕೆಗೆ ಹೊರಳಿಸ್ರಿಲ್ಲ ಅಂದ್ರೆ ನಾವು ಮುಂದಿನ ನಿಮ್ಮ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗ್ತದೆ. ಸರ್, ಇವಾಗ ನಡು ಬಿಸಿಲಲ್ಲೇ ಈ ಥರ ನೀವು ಕೂತಿರಲ್ಲ, ಈಗ ನಿಮ್ಮ ಬೇಡಿಕೆ ಏನದ ಸರ್? ನಿಮ್ಮ ಬೇಡಿಕೆ ಏನಿದೆ? ಇಂಥ ಬಿಸಿಲಲ್ಲಿ ಉಪವಾಸ ಸತ್ಯಾಗ್ರಹ ಕೂತಿದ್ರಿ. ನನಗೆ ಈ ಕ್ರಿಮಿನಲ್ ಕೇಸ್ ಮಾಡಬೇಕು. ಎಷ್ಟು ದಿವಸ ಹತ್ತು ಬಿಡ್ತೀರಿ ನೀವು? ಈಗ ಯಾವುದೇ ಅಧಿಕಾರಿಗಳು ನಿಮ್ಗೆ ಸ್ಪಂದನೆ ನೀಡಿಲ್ಲ. ಈಗ ನಾನು ನಿಮ್ಗೆ ಇದ್ರ ಬಗ್ಗೆ ಫುಲ್ ಒಂದು 2 ನಿಮಿಷ ಕ್ಲಿಯರ್ ಗೊತ್ತಾಗ್ತದೆ. ಅದು ಹೇಳ್ತೀನಿ. ಅಂತಿಮ ನೋಟಿಸ್ ಎಲ್ಲ ಜಾರಿ ಮಾಡಿದ್ಮೇಲೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಆ ಶಾಲೆಯವರಿಗೆ 2 ನೋಟಿಸನ್ನು ಇಶ್ಯೂ ಮಾಡ್ತಾರೆ.
ಯಾವ ದಿನಾಂಕ 3/5/2016 ಅವರು ಒಂದು ನೋಟಿಸ್ ಅವ್ರದ್ದು ಏನಾರ ತೊಗೊಂಡಿದ್ರೆ ಅವ್ರು ವಾಪಸ್ ಹಾಕ್ರಿ ಅವರಿಗೆ ಅಂತ ಹೇಳಿ ಶಾಲೆಯವರಿಗೆ ನೋಟಿಸ್ ಮಾಡ್ತಾರೆ. ಮತ್ತು 8/2/2019 ಬಿ ಅವ್ರು ಕೂಡ ಶಾಲೆಯವ್ರಿಗೆ ತಿಳಿಸ್ತಾರೆ. ಅವ್ರದ್ದು ಏನು ಅನುದಾನ ತೊಗೊಂಡ್ರಿ ಅದು ಕೂಡಲೇ ಇದು ಮಾಡಿರಿ, ಇಲ್ಲಾಂದ್ರೆ ಕ್ರಿಮಿನಲ್ ಕೇಸ್ ಮಾಡ್ತೀರಿ ಅಂತ ಇದು ಅಥವಾ ಅಂತ ಹೇಳಿ ಸರ್. ಹಾಂ, ಹೇಳಿದ ನಂತರ ಕೊನೆಗೆ ಏನು ಮಾಡ್ತಾರೆ ಇವರು ಬಿ ಅವ್ರು ಏನು ಮಾಡ್ತಾರೆ, ಅದು ನೀವು ಕೌಂಟರ್ ಸಹಿ ಮಾಡಿರಿ, ಅದು ನೀವು ಜವಾಬ್ದಾರ ಆಗ್ತೀರಿ, ನೀವೇ ವಸೂಲಿ ಮಾಡಿಕೊಡ್ರಿ ಅಂತ ಹೇಳಿ ಹೇಳ್ತಾರೆ. ಯಾರು ಇವ್ರಿಗೆ ಪತ್ರದ ಮೂಲಕ ಬಿ ಅವ್ರು ಏನು ಹೇಳ್ತಾರೆ, ಆ ಅನುದಾನವನ್ನು ತಮ್ಮ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟದು, ನಾವು ಅವರಿಗೆ ಅವ್ರ ಮ್ಯಾಗ ವಸೂಲಿ ತೊಗೊಳ್ಳೋದು, ಕ್ರಿಮಿನಲ್ ಕೇಸ್ ಮಾಡೋದು, ಹಣ ವಸೂಲಿ ತೆಗೆದುಕೊಳ್ಳೋದು ಆಡಳಿತಾತ್ಮಕವಾಗಿ ನಮಗೆ ತೊಂದರೆ ಉಂಟಾಗುತ್ತೆ. ಅನುದಾನ ನಿಮ್ಮ ಕಚೇರಿಯಿಂದ ಬಿಡುಗಡೆ ಆಗಿದೆ, ತಮ್ಮ ಕಚೇರಿಯಿಂದ ಮುಂದೆ ನಾವು ಕ್ರಿಮಿನಲ್ ಕೇಸ್ ಕ್ರಮ ವಹಿಸೋದು ತಮ್ಮ ಕಚೇರಿಯಿಂದ ಮಾಡಬೇಕಂತೇಳಿ ಬಿ ಅವರು 13/3/2019 ಇವ್ರಿಗೆ ಹೇಳ್ತಾರೆ. 13/3 ಹೇಳೋದು 19 ಹಿಡ್ಕೊಂಡು ಈ ಮಾತು ಎಲ್ಲಿ ಜನ ಬರ್ತಾರೆ ಅಂದ್ರೆ 13/7/22 ಬಂದು ಹೇಳ್ತಾರೆ ಈ ಮಾತು. ಇವ್ರು ಏನು ಮಾಡ್ತಾರೆ, ಅಲ್ಲಿ ತನಕ ಅನಗತ್ಯ ಕ್ರಮಗಳು ಸಿ ಓಗೆ ಬರ್ದ, ZPC ಅವರಿಗೆ, DC ಅವರಿಗೆ ಅವ್ರಿಗೆ ಸುಳ್ಳು ಮಾಹಿತಿ ಕೊಟ್ಟು ಇಲ್ಲಿ ತನಕ ಟೈಮ್ ಪಾಸ್ ಮಾಡ್ಕೊತ ಬಂದು ಏನು ಮಾಡ್ತಾರಪ್ಪ ಅಂದ್ರೆ ಇವರು ಮುಂದೆ ಈಗಂದ್ರೆ ಪ್ರಚಲಿತ ಇದೇ ಫೆಬ್ರವರಿ 2024 6/2/2024 ಮತ್ತೊಂದು ನೋಟಿಸ್ ಇಶ್ಯೂ ಮಾಡ್ತಾರೆ. ಈ ನೋಟಿಸ್ನಲ್ಲಿ ಏನು ಹೇಳ್ತಾರೆ, ಇತ್ತೀಚೆಗೆ ಕಂಡು ಬಂದಿದೆ ಅಂತ ಹೇಳ್ತೀವಿ ಸರ್. ಕೆಳಗೆ ಹೈಲೈಟ್ ಮಾಡಿ ನೋಡಿ, ಈ ಪ್ರಕರಣವನ್ನು ನಾವು ಪರಿಶೀಲಿಸಿದಾಗ ಇತ್ತೀಚೆಗೆ ಕಂಡು ಬಂದ ಅಂತ ಹೇಳ್ತಾರೆ. ಅದಕ್ಕಾಗಿ ಈಗ ನೋಟಿಸ್ ಇಶ್ಯೂ ಮಾಡಿರಿ ಅಂದ್ಕೊಂಡು 60 ದಿನ ಗಡುವು ಕೊಟ್ಟರು. ಈಗ 10 ವರ್ಷ ಆದರೂ ಇತ್ತೀಚೆಗೆ ಅಂತ ಮೇಲ್ನೋಟಕ್ಕೆ ತೋರಿಸುತ್ತಾರೆ. ಈಗ ಮತ್ತೆ ಇವರೇ ಹೇಳ್ತಾರೆ ನೋಟಿಸ್ ಇಶ್ಯೂ ಮಾಡ್ತಾರೆ. ಇವರೇ ನೋಟಿಸ್ ಇಶ್ಯೂ ಮಾಡ್ತಾರೆ ಅಂದ್ರೆ ಯಾವುದೇ ರೀತಿಯಲ್ಲಿ ನ್ಯಾಯ ಸಿಕ್ಕಿಲ್ಲ. ಸಿಕ್ಕಿಲ್ಲ ನನಗೆ. ನಾನೊಬ್ಬ ದೂರದಾರ, ಒಬ್ಬ ನಾಗರಿಕನಾಗಿ. ಸರ್ ತಮ್ಮ ಹೆಸರೇನ್ರಿ? ಶಿವಯೋಗಿ N ಬಂಡೆ ಅಂತ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.